ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ಅಪ್ಪ ನಮ್ಮ ಚಾನಲ್ ನೋಡ್ತಾ ಇರೋದು, ಈ ವಿಡಿಯೋ ನೋಡ್ತಾ ಇರೋದು ಕೂಡ ಫಸ್ಟ್ ಟೈಮ್ ಅಂತಂದ್ರೆ ಈಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತು ಏನ್ ಪ್ರಶ್ನೆ ಅಂತಂದ್ರೆ ಬಹುಶಃ ಇದು ಜೀವನದಲ್ಲಿ ಯಾರಿಗಾದ್ರೂ ಈ ಅನುಭವಗಳಿಗೆ ಬಂದಿರುತ್ತೆ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದು ಕಡೆ ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂತ ಕೈ ಹಾಕ್ತಾರೆ, ಅಲ್ಲೂ ಲಾಸ್ ಕಾಣ್ತಾರೆ. ಬಿಸ್ನೆಸ್ ಪಾರ್ಟ್ನರ್ ಅವರಿಗೆ ಎಲ್ಲೋ ಒಂದು ಕಡೆ ಮೋಸ ಮಾಡುವಂಥದ್ದು, ನಂಬಿಕೆ ಇಟ್ಟಿರ್ತಾರೆ, ನಂಬಿಸಿ ಮೋಸ ಹೋಗುವಂಥದ್ದು ಅಂತಾನೆ ಹೇಳ್ಬೋದು. ಎಲ್ಲೋ ಒಂದು ಕಡೆ ಶ್ಯೂರಿಟಿ ತಗೊಳ್ತಾರೆ, ಅದಕ್ಕೂ ಕೂಡ ಕರೆಕ್ಟ್ ಆಗಿರುವಂತ ಕ್ಲಾರಿಟಿ ಇರೋದಿಲ್ಲ, ಅದರಿಂದನೂ ತೊಂದರೆ ಆಗುವಂಥದ್ದು. ಒಟ್ಟಾರೆ ಈ ಎಲ್ಲಾ ತೊಂದರೆಗಳು ನನಗೆ ಆಗ್ಬಾರ್ದಪ್ಪ, ಈ ಸಮಸ್ಯೆಯಿಂದ ನಾನು ದೂರ ಉಳಿಬೇಕು ಅಂತಂದ್ರೆ ಈ ತೊಂದರೆಗಳಾಗತ್ತೆ ಅಂತ ಏನಾದ್ರು ಮುನ್ಸೂಚನೆಗಳು ಬರುತ್ತಾ ನಮ್ಗೆ, ಅಥವಾ ಹೇಗೆ ನಾವು ಹುಷಾರಾಗ್ಬಿಡ್ಬೇಕಾಗತ್ತೆ? ಈ ಕೆಲಸ ಆಗಲ್ಲ ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ ನಲ್ಲಿ ಮಾಡುವಂತದ್ದು ಬೇಡ, ಕೈ ಹಾಕಿದ್ರೆ ಕೈ ಸುಟ್ಕೊಳ್ತೀವಿ ಅನ್ನುವಂಥದ್ದು ಹೇಗ್ ಗೊತ್ತಾಗುತ್ತೆ ಅಂತ ಹೇಳ್ತೀರಾ? ಓಂ ವಿಶ್ವಾಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳೋ ಒಂದು ಪ್ರಶ್ನೆಗಳು ಹಿಂದಿನ ಜನ್ಮದ ಜಾಡಿ ಹೀರದಿರುತ್ತೆ. ಈತಾನೇ ಅವನಿಗೆ ಮೋಸ ಮಾಡಿರ್ತಾನೆ, ಮೊದಲು ಅವನನ್ನ ಭಗವಂತ ಕಳಿಸ್ತಾನೆ, ಹೋಗೋ ನಿನ್ ದುಡ್ಡು ನೀನ್ ಪಡ್ಕ ಹೋಗೋ, ಲೆಕ್ಕ ಚುಪ್ತ ಮಾಡ್ಕ ಹೋಗೋ ಅಂತ. ಬೇರೆ ರೂಪದಲ್ಲೇ ಬಂದಿರುತ್ತೆ, ಅದು ಏನು ಮಾಡಕ್ಕೆ ಬರಲ್ಲ. ಆಗ ಅವನನ್ನ ಯಾರೂ ತಡೆಯಲು ಸಾಧ್ಯವಿಲ್ಲ. ಒಟ್ಟಾರೆ ಮಾಡಿದ್ದುಣ್ಣೋ ಮಹಾರಾಯ ಅಂತ ಏನ್ ಹೇಳಿರುತ್ತೋ ಅದನ್ನಷ್ಟೇ ಇವನಿಗೆ ಅವನಿಗೆ ಮಾಡ್ತಾನೆ ಇರ್ತಾರೆ. ಎಲ್ಲೋ ಒಂದು ಕಡೆ ಎಚ್ಚೆತ್ಕೊಳ್ಳೋದು ಎಲ್ಲಿ ಅಂತಂದ್ರೆ, ಬಹುಶಃ ನಾನು ಅವನಿಗೆ ಬಾಕಿ ಇಲ್ಲ, ಆದ್ರೂ ಅವನ್ ನನಗೆ ಮೋಸ ಮಾಡುತ್ತಾ ಇದ್ದಾನೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಬಹುಶಃ ಇದಕ್ಕೆ ನಾನು ಹೇಳ್ತೀನಿ, ಅವಾಗ ಕೆಲವೊಂದು ಬಾರಿ ನಿಮ್ಗೆ ಈ ತರಹದ್ದೇನೂ ಕೂಡ ಗೊತ್ತಾಗಲ್ಲ, ಮೊದಲಿಗೆ ಎಂತಹದಂತೂ ಗೊತ್ತಾಗಲ್ಲ. ಇನ್ನು ಜಾತಕ ರೀತ್ಯ ನೋಡಿಸ್ಲಿಕ್ಕೆ ಅವ್ರು ಹೋಗಿರೋದಿಲ್ಲ. ಒಟ್ಟಾರೆ ಜಾತಕದಲ್ಲಿ ಸಿಗುತ್ತೆ, ಅದು ಜಾತಕದಲ್ಲಿ 100ಕ್ಕೆ 100 ಕರೆಕ್ಟ್ ಆಗಿ ಸಿಗುತ್ತೆ. ಇವ್ರೇನ್ ಬಿಸ್ನೆಸ್ ಮಾಡ್ಬೇಕು, ಆಮೇಲೆ ಎಷ್ಟು ಬಿಸ್ನೆಸ್ ಮಾಡಿ ಅವ್ರಿಗೆ ಹಣ ಕಳ್ಕೊಂಡಿದ್ದಾರೆ, ಯಾರ ಜೊತೆಗೆ ಮಾಡಿ ಕಳ್ಕೊಂಡಿದ್ದಾರೆ, ಮತ್ತು ಇದನ್ನೇ ಮಾಡ್ತಾರ. ಆಮೇಲೆ ಪಾಪ ಅವ್ರಿಗೆ ಒಬ್ಬರಿಗೆ ಧೈರ್ಯ ಇರೋದಿಲ್ಲ, ಆಮೇಲೆ ಅವ್ರಿಗೆ ಧೈರ್ಯ ಇದ್ದು ಮಾಡೋ ಬಿಸ್ನೆಸ್ ಮಾಡ್ಲಿಕ್ಕೂ ಆಗಲ್ಲ ಅವ್ರ ಕೈಯಲ್ಲಿ, ಈಗೆಲ್ಲ ಇರುತ್ತೆ. ಅದಕ್ಕಾಗಿ ಪ್ರೀತಿಯ ವೀಕ್ಷಕ ಬಂಧುಗಳೇ, ನೀವೇನಾದ್ರೂ ಮಾಡುವ ಮುನ್ನ ನಿಮಗೆ ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ಬರದಾಕಿರ್ತಾನಂತೆ, ಅವರವರ ಯೋಗಗಳಿಗೆ ತಕ್ಕದಾಗಿರ್ತಕ್ಕಂತಹದನ್ನ ಬರದಾಕಿರ್ತಾನೆ. ಒಬ್ಬ ಡ್ರೈವರ್ ಆಗಿ ಸೇವೆ ಸಲ್ಲಿಸುವ ಮುಖಾಂತರ ಜೀವನ ಮಾಡಬೇಕು, ಇನ್ನೊಬ್ಬ ಕಂಡಕ್ಟರ್ ಆಗಿ ಜೀವನ ಮಾಡಬೇಕು. ಈ ಕಂಡಕ್ಟರ್ಗೆ ನಯಾ ಪೈಸೆ ಡ್ರೈವಿಂಗ್ ಬರಲ್ಲ, ಈ ಡ್ರೈವರ್ಗೆ ನಯಾ ಪೈಸೆ ಕ್ಯಾಲ್ಕುಲೇಷನ್ ಬರಲ್ಲ. ಏನ್ ಮಾಡೋದು, ಉಲ್ಟಾ ಆದ್ರೆ ಹೀಗಾಗ್ಬಿಡುತ್ತೆ. ಈ ತರಹದ ಜೀವನ ಕೂಡ ನಿಮ್ಗೆ ಆಮೇಲೆ ಮಾಸ್ಟರ್ ಕೆಲಸನೇ ಮಾಡ್ತಾನೆ. ಹೀಗೆ ಅವರವರ ವೃತ್ತಿನಲ್ಲಿ ಅವರು ಪಳಗಿರ್ತಾರೆ, ಅದನ್ನ ಮಾಡ್ತಾ ಹೋಗಿರ್ತಾರೆ. ಆದ್ರೆ ನಾನ್ ನಿಮಗೆ ನೇರವಾಗಿ ಏನ್ ಹೇಳ್ತಿದ್ದೇನೆ ಅಂತಂದ್ರೆ, ಈ ತರಹದ ಮೋಸಗಳು ಅಂತ ನಡೆದಾಗ, ಬೇಸರ ಅಂತ ಆದಾಗ ನೀವು ಆಗಲೇಬಾರ್ದು. ಆ ಮೋಸ ನಮಗೆ ಆಗ್ಬಾರ್ದು, ತೊಂದರೆ ನಮಗೆ ಆಗ್ಬಾರ್ದು. ನಾನು ಅಂದುಕೊಂಡ ಕೆಲಸದಲ್ಲಿ ಅದು ಪಾರ್ಟ್ನರ್ಶಿಪ್ ಆಗಿರ್ಲಿ ಅಥವಾ ನಾನು ಒಬ್ಬನ ಸಿಂಗಲ್ ಆಗಿ ಆಗಿರ್ಲಿ, ಈ ಬಿಸ್ನೆಸ್ ಮಾಡ್ಬೇಕು, ಸಕ್ಸಸ್ ಆಗ್ಬೇಕು ಅನ್ನೋರಿಗೆ ಒಂದು ಮಾಲೆ ಇದೆ. ಅದು ವೈಜಯಂತಿ ಮಾಲೆಯ ಜೊತೆಗೆ ಒಂದು ಅಲೆಕ್ಸಾಂಡರ್ ಪೆಂಡೆಂಟ್ ಬರುತ್ತೆ. ಆ ಅಲೆಕ್ಸಾಂಡರ್ ಪೆಂಡೆಂಟ್ ವಿತ್ ವೈಜಯಂತಿ ಮಾಲೆಯನ್ನ ಯಾವಾತನ್ ಧರಿಸ್ತಾನೋ ತೋರಿಸಿ ನೋಡೋಣ. ಮೇಲೆ ಅವನಿಗೆ ಲಾಕ್ ಆಗತ್ತೆ, ಅದು ಅವನು ಬಂದು ಮೋಸ ಮಾಡೋದು ಗೊತ್ತಾಗ್ಬಿಡುತ್ತೆ. ಅವನು ಮಾತಾಡೋ ಮಾತುಗಳಲ್ಲೇ ಗೊತ್ತಾಗ್ಬಿಡುತ್ತೆ, ಕ್ಯಾಚ್ ಮಾಡ್ಬಿಡ್ತಾನೆ. ಓಹೋ ಇವನು ನನಗೇನೋ ಮುಂದಕ್ಕೆ ಮೋಸ ಮಾಡ್ತಾನೆ ಅಂತ ಹೇಳಿ. ಹಂಗೂ ನೆಕ್ಸ್ಟ್ ಒಂದು ಮೀಟಿಂಗ್, 2ನೇ ಮೀಟಿಂಗ್, 3ನೇ ಮೀಟಿಂಗ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅವನಿಗೆ, ಇವನ್ ಜೊತೆ ನನಗೆ ಬಿಸ್ನೆಸ್ ಲಾಕ್ ಮಾಡಿಸುತ್ತೆ. ಒಂದೇ ಮಾತಾಡೋದಾದ್ರೆ ಈ ಮಾಲೆ ಏನ್ ಮಾಡುತ್ತೆ ಅಂತಂದ್ರೆ ಲಾಕ್ ಮಾಡಿಸುತ್ತೆ, ಕೆಟ್ಟದ್ದನ್ನ ಬೀಗ ಹಾಕ್ಲಿಕ್ಕೆ, ಆಮೇಲೆ ಒಳ್ಳೇದು ಏನಿದೆಯೋ ಆ ಬೀಗ ಓಪನ್ ಮಾಡ್ಲಿಕ್ಕೆ ಇರ್ತಕ್ಕಂತಹ ಮಾಲೆಯೇ ಅದು ವೈಜಯಂತಿಯ ಮಾಲೆ, ಅಲೆಕ್ಸಾಂಡರ್ ಪೆಂಡೆಂಟ್. ವ್ಯವಹಾರವನ್ನ ಮೋಸಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ, ಅಂತಹ ಶಕ್ತಿ ಇರುತ್ತೆ. ತೀರಾ ಸಣ್ಣದ್ದಾದ್ರೂ ಅದ್ರ ಬೆಲೆನೂ ತೀರಾ ಕಡಿಮೆ ಆದ್ರೂ ದೊಡ್ಡ ಮಟ್ಟದ ಅವರ ಪೂರ್ವ ತಯಾರಿಗೆ ಒಂದು ಹಿಂಬು ಕೊಡುವಂಥದ್ದು, ಅವರ ಪೂರ್ವ ತಯಾರ ಸಕ್ಸಸ್ ಮಾಡ್ಕೊಡುವಂಥದ್ದು, ಅವ್ರು ಹೋಗುವಂತ ಕನಸಲ್ಲಿ ಇವೆಲ್ಲ ಅಡ್ಡ ಆತಂಕಗಳು, ಈ ಮೋಸ, ವಂಚನೆ, ಕಪಟ ಲಾಕಿಂಗ್ ಮಾಡಿಸ್ತಕ್ಕಂತಹದ್ದು. ಈ ಲಾಕ್ ಮಾಡಿದಾಗ ತಿಳ್ಕೊಂಡು ನಾವು ಹುಷಾರ್ ಬಿದ್ದು ಬಿಟ್ವಿ, ಅಬ್ಬಾ ಇದೊಂದು ಮಾಲೆ ನನಗೆ, ಅದು ಗೊತ್ತಾಗಲ್ಲ ಅವರಿಗೆ ಈ ಮಾಲೆಯನ್ನ ಮತ್ತೊಂದ ನನ್ನ ಬುದ್ಧಿಗೆ ಅನ್ಕೊಂಡ್ಬಿಟ್ಟಿರ್ತಾರೆ ಅವರು. ಅಲ್ಲವೇ ಅಲ್ಲ, ಭಗವಂತ ನಗ್ತಿರ್ತಾನೆ ಮೇಲೆ, ಎಲ್ಲವೂ ನಾನು ಪ್ರಸಾದ ಕರುಣಿಸಿದ್ರೆ ಇವನು ಹೇಗೆ ಮಾಡ್ತಿದ್ದಾನೆ ಅಂತ. ಅದಕ್ಕೆ ನಿಮ್ಮ ಜಂಬತನವನ್ನ, ಹುಂಬುತನವನ್ನ ಮಾಡದೆ ನಿಮ್ಮ ಕೆಲಸ ನೀವು ಮುಂದೆ ನಡಿಬೇಕಾದ್ರೆ ಅಂತಹ ವೈಜಯಂತಿ ಮಾಲೆ ಮೋಸವನ್ನ ಮತ್ತೆ ಕಪಟತನವನ್ನ, ವಂಚನೆಯನ್ನ ಲಾಕ್ ಮಾಡಿಸ್ತಾ ನಿಮಗೆ ಒಳ್ಳೆಯ ದಾರಿಯನ್ನ ಅದು ಮಾಡಿಕೊಡ್ತಾ ಬರುತ್ತೆ. ಅದರಲ್ಲಿ ಸಕ್ಸಸ್ ಕಾಣಬಹುದು. ಖಂಡಿತ ಗುರುಗಳೇ. ಆದ್ರೆ ಒಂದು ಪ್ರಶ್ನೆ ಮೂಡುತ್ತೆ, ವೈಜಯಂತಿ ಮಾಲೆಯನ್ನ
ಎಲ್ಲಿ ಹೇಗೆ ನಾವು ನೋಡಬಹುದು, ಎಲ್ಲಿ ಕೊಂಡ್ಕೊಳ್ಳುವಂಥದ್ದು ಎಲ್ಲಿ ಸಿಗುತ್ತೆ? ಬಹುಶಃ ಇವತ್ತು ನಾನು ಕೂಡ ಅದನ್ನ ಧರಿಸಿಲ್ಲ. ವೈಜಯಂತಿ ಮಾಲೆ ಎಲ್ಲ ಕಡೆ ಸಿಗುತ್ತೆ, ಆದ್ರೆ ಅದಕ್ಕೆ ಬೆಳ್ಳಿಯಿಂದ ಮಾಡಿಸಿ ಅಲೆಕ್ಸಾಂಡರ್ ಪೆಂಡೆಂಟ್ ವಿತ್ ಸರ್ಟಿಫೈಡ್ ಸ್ಟೋನ್, ಅದು ಆ ತರದ ಸ್ಟೋನೇ ಅದನ್ನ ಎಲ್ಲಾದ್ರೂ ರತ್ನಗಳ ಕಡೆ ಸಿಗುವಂತದ್ದು ಅಥವಾ ನಮ್ಮ ಆಶ್ರಮದಲ್ಲೂ ಕೂಡ ಸಿಗುತ್ತೆ. ಅದನ್ನ ತರಿಸ್ಕೊಂಡು ಅದನ್ನ ಧರಿಸುವಂತದ್ದು, ಅದು ಬಹಳ ಅದ್ಭುತವಾಗಿರ್ತಕ್ಕಂತಹ ಫಲವನ್ನ ಕೊಡುತ್ತೆ. ಆ ಅಲೆಕ್ಸಾಂಡರ್ ಪೆಂಡೆಂಟ್ ಇದೆಯಲ್ಲ, ಅದು ಮಹತ್ತರವಾಗಿರ್ತಕ್ಕಂತಹ, ಅದು ಬಿಸಿಲಲ್ಲಿ ಒಂದು ರೀತಿಯ ಬಣ್ಣ ಇರುತ್ತೆ, ನೆರಳಲ್ಲಿ ಮತ್ತೊಂದು ರೀತಿಯ ಬಣ್ಣಕ್ಕೆ ತಿರುಗುವಂತದ್ದು. ಅವನನ್ನ ಆ ಬಣ್ಣದಿಂದ ಅದು ಲಾಕ್ ಮಾಡುತ್ತೆ. ಸಣ್ಣದಾಗಿ ಇವನ ನೆರಳು ಅವನ ಮೇಲೆ ಬಿದ್ರು ಸಾಕು, ನೆಕ್ಸ್ಟ್ ಇವನು ಮೋಸ ಮಾಡ್ಲಿಕ್ಕೆ ಬರಲ್ಲ. ಖಂಡಿತ ಗುರುಗಳೇ, ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ಮಾಡ್ತಾ ಇರೋದವ್ರಿಗೆ ಈ ತರ ಲಾಸ್ ಆಗಿರೋದು, ಪಾರ್ಟ್ನರ್ಶಿಪ್ ನಲ್ಲಿ ಮೋಸ ಹೋಗಿರೋದು, ನಂಬಿಸಿ ಮೋಸ ಹೋಗಿರೋಂಥವ್ರಿಗೆ ಇವತ್ತು ಕೊಟ್ಟಂತಹ ರೆಮಿಡಿ ತುಂಬಾ ಸಿಂಪಲ್ ಆಗಿದ್ರು ಅದು ಅವ್ರಿಗೆ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಬಹಳ ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೂ ಕೂಡ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದೀರಾ, ಲಾಸ್ ನ ಕಂಡಿದ್ದೀರಾ, ನೆಕ್ಸ್ಟ್ ಏನ್ ಬಿಸ್ನೆಸ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಮತ್ತೆ ಮಾಡುವಂತ ಬಿಸ್ನೆಸ್ ನಲ್ಲಿ ಲಾಸ್ ಆಗ್ಬಿಡುತ್ತಾ, ಅದಕ್ಕೆ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಏನ್ ಫಾಲೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ ಅದನ್ನ ನೀವು ಫಾಲೋ ಮಾಡೋದ್ರಿಂದ ಮುಂದೆ ನಿಮ್ಗೆ ಖಂಡಿತ ಲಾಸ್ ಆಗಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ನಾನು ಭೇಟಿ ಮಾಡ್ತೀನಿ. ನಮಸ್ಕಾರ.